ಸ್ನೇಹಿತರೆ ನಮಸ್ಕಾರ. ಹೊಸತಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಾಕ್ರೋಚ್ ಜನತಾ ಪಾರ್ಟಿ, ಸೌರವ್ ದಾಸ್, ಅಭಿಜಿತ್ ದೀಪ್ಕೆ ಈ ಎಲ್ಲ ಹೆಸರುಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಅಭಿಜಿತ್ ದೀಪ್ಕೆ ವಿದ್ಯಾರ್ಥಿಗಳ ಪರವಾಗಿ ಶುರು ಮಾಡಿದಂಥ ಹೋರಾಟ ಯಾವ ಮಟ್ಟಕ್ಕೆ ತಲುಪ್ತು ದೆಹಲಿಯಲ್ಲಿ ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಈಗ ಒಂದು ಬೇಡಿಕೆ ಎದ್ದಿದೆ ಸ್ನೇಹಿತರೆ. ಬೇಡಿಕೆ ಅಂತಿರೋ ಆಗ್ರಹ ಅಂತಿರೋ ನಿಮಗೆ ಬಿಟ್ಟಿದ್ದು ಏನು ಅಂತಂದರೆ, ಮಿಸ್ಟರ್ ಅಭಿಜಿತ್ ದೀಪ್ಕೆ, ದಯವಿಟ್ಟು ನಮ್ಮ ಹೋರಾಟಕ್ಕೆ ನಿನ್ನ ಬೆಂಬಲ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಗೆ ಬಂದು ನಮ್ಮ ಹೋರಾಟವನ್ನು ಹಾಳು ಮಾಡಬೇಡ. ನಿಮ್ಮ ಅಗತ್ಯ ನಮಗಿಲ್ಲ. ಇದೇನಿದು? ಇದು ಯಾರು ಹೇಳಿದ್ರು? ಇದನ್ನು ಸ್ವತಃ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರೆ. ಜಾರ್ಖಂಡ್ನಲ್ಲಿ ಉದ್ಯೋಗಾಕಾಂಕ್ಷಿಗಳು, ವಿದ್ಯಾರ್ಥಿಗಳು ಒಂದು ಹೋರಾಟ ಶುರು ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿನ JPSC ಅಕ್ರಮದ ವಿರುದ್ಧ, ಇಲ್ಲೇನು ಕರ್ನಾಟಕದಲ್ಲಿ KPSC ಅಕ್ರಮ ಏನು ನಡೀತು ಅದರ ವಿರುದ್ಧ ಜಾರ್ಖಂಡ್ನಲ್ಲಿ ಹೋರಾಟ ಶುರು ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಲಕ್ಷಾಂತರ ರೂಪಾಯಿಗೆ ಹುದ್ದೆಗಳನ್ನು, ನೌಕರಿಯನ್ನು ಮಾರ್ಕೊಂಡಿದ್ದಾರೆ. ಇದು ಅಲ್ಲಿನ ಯುವಕರಲ್ಲಿ ಆಕ್ರೋಶವನ್ನು ಹುಟ್ಟಿಸಿದೆ. ಅಲ್ಲಿ ಯುವಕರು, ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಒಂದು ವಾರದಿಂದ ಅಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರು ಮಾತನ್ನು ಯಾರೂ ಕೇಳ್ತಾನೇ ಇಲ್ಲ. ಅಲ್ಲಿನ ಇಂಡಿ ಸರ್ಕಾರ, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಅಲ್ಲಿ ಕಾಂಗ್ರೆಸ್ ಕೂಡ ಅದರ ಮೈತ್ರಿ ಪಕ್ಷ, ಹೇಮಂತ್ ಸೊರೇನ್ ಮುಖ್ಯಮಂತ್ರಿ, ಇವರು ಯಾರೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಏನು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಆದಂಥ ಹೋರಾಟಕ್ಕೆ ಏನು ಮೋದಿ ಬರಬೇಕು, ಅಮಿತ್ ಶಾ ಬರಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅವ್ರ ಜೊತೆ ಯಾಕೆ ಮಾತಾಡ್ತಿಲ್ಲ ಅಂತೆಲ್ಲ ಏನು ವೀರಾವೇಶ ತೋರಿಸಿದವರು ಈ ಹೋರಾಟದ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಅವರ ಹೋರಾಟ ಎಷ್ಟರ ಮಟ್ಟಿಗೆ ಹತ್ತಿಕ್ಕೋಕ್ಕೆ ಪ್ರಯತ್ನ ಪಟ್ಟರು ಅಂತಂದರೆ, ಅವರ ಟೆಂಟ್ಗಳಿದ್ವಲ್ಲ, ಆ ಟೆಂಟ್ಗಳನ್ನು 3 ದಿನಗಳ ಹಿಂದೆ ಅಲ್ಲಿನ ಆಡಳಿತ ಬಂದು ಟೆಂಟ್ಗಳನ್ನೆಲ್ಲ ಕಿತ್ತಾಕ್ಬಿಡ್ತು. ಆ ಟೆಂಟ್ಗಳನ್ನೆಲ್ಲ ಕಿತ್ತಾಕಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟವರು ಹೋರಾಟ ಮಾಡಲಿಕ್ಕೆ? ನಿಮ್ಗೆ ಇಲ್ಲಿ ಜಾಗ ಇಲ್ಲ, ಹೊರಡ್ರಿ ಅಂತ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಎಲ್ಲೋ ಒಂದು ಕಡೆ ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ದಬ್ಬಾಳಿಕೆಯನ್ನು ಅಲ್ಲಿನ ಸರ್ಕಾರ ಮಾಡ್ತು. ಆದರೆ ಆ ದಬ್ಬಾಳಿಕೆಗೆ ಆ ವಿದ್ಯಾರ್ಥಿಗಳು ಏನು ಮಣಿದು ಹಾಕಿ ಕಾಣ್ತಿಲ್ಲ. ಇಡೀ ರಾತ್ರಿ ಅಲ್ಲೇ ಇದ್ದರು, ಯಾವುದೇ ಟೆಂಟ್ ಇಲ್ದಾಗೆ. ರಾತ್ರಿ ಜೋರು ಮಳೆ ಬಂತು. ಆ ಮಳೆಯಲ್ಲೇ ಆ ಟಾರ್ಪಾಲಿನ ಕೆಳಗಡೆ ಆಶ್ರಯ ಪಡೆದರು, ತಮ್ಮ ಹೋರಾಟವನ್ನು ಮುಂದುವರೆಸಿದ್ರು. ಇಷ್ಟರ ಮಟ್ಟಿಗೆ ಆ ವಿದ್ಯಾರ್ಥಿಗಳಲ್ಲಿ ಆ ಹೋರಾಟದ ಕಿಚ್ಚು ಇತ್ತು. ಅದಾದ ನಂತರದಲ್ಲಿ ಮತ್ತೆ ಟೆಂಟ್ಗಳು ಅಲ್ಲಿ ಕಾಣಿಸ್ಕೊಂಡಿದೆ. ಮತ್ತೆ ಟೆಂಟ್ಗಳಲ್ಲೇ ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ಮುಂದುವರಿಸಿದರೆ ಮತ್ತೆ ಟೆಂಟನ್ನು ಕೀಳುವಂಥ ಸಾಹಸವನ್ನು ಅಲ್ಲಿನ ಸರ್ಕಾರ ಮಾಡಿಲ್ಲ. ನೋಡಿ, ಜಂತರ್ ಮಂತರ್ನಲ್ಲಿ ಸರ್ಕಾರ ನಡೆದುಕೊಂಡಂಥ ರೀತಿ, ಇಲ್ಲಿ ಸರ್ಕಾರ ನಡೆದುಕೊಂಡಂಥ ರೀತಿಗೂ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಅಂತ. ಒಟ್ಟಿನಲ್ಲಿ ಈಗ ಅಲ್ಲಿ ಹೋರಾಟ ನಡೀತಾ ಇದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಸರ್ಕಾರದ ಅಡಿಯಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಹೋಗಿದೆ, ಎಷ್ಟರ ಮಟ್ಟಿಗೆ ಅಲ್ಲಿ ಪರೀಕ್ಷಾ ಅಕ್ರಮಗಳಾಗಿವೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಸಮರ್ಥ ಅಭ್ಯರ್ಥಿಗಳ ಲಿಸ್ಟ್ ತಯಾರಿಸೋದ್ರಲ್ಲೂ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟ ಅಧಿಕಾರಿಗಳನ್ನ ಶಿಕ್ಷಿಸಬೇಕು, ಹೀಗೆಲ್ಲ ಬೇಡಿಕೆಗಳನ್ನಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಆದರೆ ನಿನ್ನೆ ಆ ಪ್ರತಿಭಟನಾಕಾರರ ಪೈಕಿ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡ್ತಾನೆ. ಏನಂತಂದರೆ, ಮಿಸ್ಟರ್ ಅಭಿಜಿತ್ ದೀಪ್ಕೆ, ದಯವಿಟ್ಟು ನೀನು ಈ ಒಂದು ನಮ್ಮ ಹೋರಾಟಕ್ಕೆ ಬರುವ ಅಗತ್ಯ ಇಲ್ಲಪ್ಪ ಅಂತ. ಅದೊಂದು ವಿಡಿಯೋ ನೋಡಿ. ऐसे लोगों को लगेगा, इन जैसे लोगों को लगेगा, सब हम लोग तो रोने लग जाएंगे, आंख से आंसू निकल जाएगा कि इतना मेहनत के बाद भी इस प्रोटेस्ट में एक दाग धब्बा लग गया. और मैं बोलना चाहूंगा, मैंने एक वीडियो भी देखा था जिसमें अभिजीत दीप्के से कोई वीडियो कॉल पे बात हो रही थी. भाई मैं हाथ जोड़ के बोलता हूँ, ठीक है, मेरा पॉइंट ऑफ व्यू है, किसी को बुरा लगता, अच्छा लगता, आई डोंट केयर, बट प्लीज आप मत आना, हमें नहीं चाहिए. ये हमारा प्रोटेस्ट जो है, यहाँ पे हमें आजादी के नारे, धार्मिक नारे, और यहाँ पे हम लोगों को राजनीतिक कोई भी मामला नहीं चाहिए. ये सिर्फ और सिर्फ स्टूडेंट्स का मुद्दा है. मुझे मरना पड़ेगा, मैं मर जाऊंगा यहाँ पे, कैमरे में नहीं मुझे फुटेज खाना है, मुझे मरना होगा, मैं मर जाऊंगा, स्टेज पे मर जाऊंगा, स्टेज के पीछे मर जाऊंगा. मैं दिन रात यहाँ पे मेहनत कर रहा हूँ. मेरे जैसे बहुत लोग यहाँ पे मेहनत कर रहे हैं, सोशल मीडिया पे मेहनत कर रहे हैं, ग्राउंड पे मेहनत कर रहे हैं, लेकिन जनता ಇಲ್ಲಿ ಸ್ಪಷ್ಟವಾಗಿ ಆ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ದಯವಿಟ್ಟು ಇಲ್ಲಿ ಬರಬೇಡಪ್ಪ, ನಮ್ಮ ಹೋರಾಟನ ಹಾಳು ಮಾಡಬೇಡ. ಇಲ್ಲಿ ಬಂದ್ಬಿಟ್ಟು ಆಜಾದಿ ಘೋಷಣೆ ಕೂಗೋದು, ಇನ್ನೇನೋ ಘೋಷಣೆ ನೆರೆಟಿವ್ನ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡಬೇಡ ಅಂತ ಅಭಿಜಿತ್ ದೀಪಿಕೆಗೆ ಸ್ಪಷ್ಟವಾಗಿ ಈ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ. ಹೀಗೆ ಹೇಳೋದಕ್ಕೆ ಒಂದು ಕಾರಣವೂ ಇದೆ ಸ್ನೇಹಿತರೆ.
ಎರಡು ಕಾರಣ ಇದೆ. ಮೊದಲನೇ ಕಾರಣ ನಾನು ಹೇಳ್ತೇನೆ. ಆ ಮೊದಲನೇ ಕಾರಣ ಹೇಳೋದಕ್ಕೆ ಮುಂಚೆ ಇದೊಂದು ವಿಡಿಯೋ ನೋಡಿ. ನೋಡಿ, ಇಲ್ಲಿ ಈ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಹಾಡಿನ ಮುಖಾಂತರ ಹೇಳ್ತಾ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, AISA ಕಾರ್ಯಕರ್ತರು, ಅಂದರೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ಘಟಕ. ಈ ಕಮ್ಯುನಿಸ್ಟ್ ಪಕ್ಷದ ಇದೇ ವಿದ್ಯಾರ್ಥಿ ಘಟಕನೇ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು 20 ದಿನ ಇದೇ ಹಾಡುಗಳನ್ನು ಹಾಡ್ತು. ಆಜಾದಿ ಘೋಷಣೆಗಳು ಕೇಳಬಂದ್ವು, ಅಲ್ಲಿ ಧಾರ್ಮಿಕ ಘೋಷಣೆಗಳು ಕೇಳಬಂದ್ವು. ಏನು ರಾಮನನ್ನು ಬೈದಾಗ ಇದೇ ವಿದ್ಯಾರ್ಥಿಗಳು, ಇದೇ ಗ್ಯಾಂಗ್ ಚಪ್ಪಾಳೆ ತಟ್ಟಿತ್ತು ಅಲ್ಲಿ. ಈಗ ಇಲ್ಲಿ ಬಂದಿದ್ದಾರೆ, ಇಲ್ಲೂ ಅದೇ ಆಜಾದಿ ಘೋಷಣೆಗಳು. ಉಗ್ರ ರೂಪದ ತಾಳ್ಬಿಡ್ತೀವಿ, ಬೀದಿಗಿಳಿದು ಬಿಡ್ತೀವಿ ಅನ್ನುವಂಥ ಬೆದರಿಕೆಯ ಮಾತುಗಳು. ಇಲ್ಲೂ ಅದನ್ನೇ ಅವರು ಹಾಡಿನ ಮುಖಾಂತರ ಹಾಡ್ತಾ ಇದ್ದಾರೆ. ಇವರು ಯಾವಾಗ ಇಲ್ಲಿ ಬಂದು ಈ ಹಾಡನ್ನು ಹಾಡಿದ್ರೋ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅನ್ನಿಸ್ತು, ಅರೇ ಇವ್ರು ಏನು ಬಂದು ಇಲ್ಲಿ ನಮ್ಮ ಬೇಡಿಕೆಗಳೇನು, ಇವರು ಬಂದು ಇಲ್ಲಿ ಹಾಡ್ತಿರೋದೇನು, ಇವ್ರು ಘೋಷಣೆ ಕೂಗ್ತಿರೋದೇನು. ತಕ್ಷಣವೇ ವೇದಿಕೆ ಮೇಲೆ ಬಂದಂಥ ಅಲ್ಲಿನ ವಿದ್ಯಾರ್ಥಿ ಇವರಿಗೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ದ, ದಯವಿಟ್ಟು ನಾಳೆಯಿಂದ ಇಲ್ಲಿ ಬರಬೇಡಿ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಈ ಪ್ರತಿಭಟನಾಕಾರರಿಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ದ. ಅದನ್ನು ನೋಡಿ. आप लोग किसी को भी यहाँ पे सपोर्ट नहीं करना है। आजादी का नारा यहाँ, ये जंतर मंतर नहीं है दोस्तों, ठीक है। ये स्टूडेंट का भाषण है, जो वक्तव्य है वो हम स्टेज से नहीं देंगे। हम यहाँ डे 1 से स्टूडेंट के साथ में बहुत मेहनत कर रहे हैं, यहाँ पे सोशल मीडिया पे मेहनत कर रहे हैं, ग्राउंड पे मेहनत कर रहे हैं। और यहाँ पे मैं आवेदन करना चाहूंगा सभी स्टूडेंट से कि कोई भी ऐसे लोगों का यहाँ पे साथ नहीं देगा जो आजादी के नारे लगाएंगे, जो धार्मिक नारे लगाएंगे और जो राजनीतिक यहाँ पे बयानबाजी करेंगे। ओके, ನೋಡಿ, ಇಲ್ಲಿ ಸ್ಪಷ್ಟವಾಗಿ ಮುಖಕ್ಕೆ ಹೊಡೆದಾಗೆ ನೇರವಾಗಿ ಈ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ನೀವು ನಾಳೆಯಿಂದ ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ನಿಮಗೆ ಬೇಕಾದ ಹಾಗೆ, ನಿಮ್ಮ ನೆರೇಟಿವ್ಗೆ ತಕ್ಕ ಹಾಗೆ, ನಿಮ್ಮ ಸಿದ್ಧಾಂತಕ್ಕೆ ತಕ್ಕ ಹಾಗೆ ಇಲ್ಲಿ ಏನೇನೋ ಮಾತಾಡಿಕೊಂಡು ನಮ್ಮ ಹೋರಾಟದ ದಿಕ್ಕನ್ನು ಬದಲಿಸ್ತಾ ಇದ್ದೀರಾ, ನಮಗೆ ನಿಮ್ಮಂಥವ್ರ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾನು ಆಗಲೇ ಹೇಳಿದ 2 ಕಾರಣಗಳಿವೆ ಅಂತ. ಇನ್ನು 2ನೇ ಕಾರಣ ಹೇಳ್ತೀನಿ. ಆರಂಭದಲ್ಲಿ ಇದೇ ವಿದ್ಯಾರ್ಥಿಗಳು ಅಭಿಜಿತ್ ದೀಪ್ಕೆಯನ್ನು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು. ಸ್ನೇಹಿತರೆ, ದಯವಿಟ್ಟು ಬನ್ನಿ, ನಿಮ್ಮ ಒಂದು ಬೆಂಬಲ ನಮಗೆ ಬೇಕು, ನೀವು ಹೇಗಿದ್ರು ಜಂತರ್ ಮಂತರ್ನಲ್ಲಿ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಬೀದಿಗಿಳಿದಿದ್ರಿ, ಆ ಹೋರಾಟ ಯಶಸ್ವಿ ಆಯಿತು ಅಂತಲೂ ಕೂಡ ನೀವು ಹೇಳ್ಕೊಂಡಿದ್ರಿ, ದಯವಿಟ್ಟು ಬನ್ನಿ ಅಂತ ಒಂದು ವಿಡಿಯೋ ಕಾಲ್ ಮಾಡ್ತಾರೆ. ಆ ವಿಡಿಯೋ ಕಾಲ್ಗೆ ಅಭಿಜಿತ್ ದೀಪ್ಗೆ ಏನು ಉತ್ತರ ಕೊಡ್ತಾರೆ ನೀವು ನೋಡಿ. ये सारे स्टूडेंट दिन भर रात भर उसी टेंट के नीचे रहते हैं। यहाँ पे हम लोगों का यूज़ के वॉशरूम तक नहीं है, हम लोग 10 रुपया दे के बाहर वॉशरूम के लिए जाते हैं और यहाँ की गवर्नमेंट कुछ भी नहीं सुनती। हम लोग चाहते हैं सर, आपसे विनती कर रहे हैं प्लीज़ कि आप एक बार आ जाएँ। पूरी कोशिश करेंगे वहाँ आने की। अभी भी टाइफाइड फॉरम का मैं अभी भी टाइफाइड फॉरम का मैं अभी भी टाइफाइड फॉरम का मैं अभी ये सारे स्टूडेंट दिन भर रात भर उसी टेंट के नीचे रहते हैं। यहाँ पे हम लोगों का यूज़ के वॉशरूम तक नहीं है, हम लोग 10 रुपया दे के बाहर वॉशरूम के लिए जाते हैं और यहाँ की गवर्नमेंट कुछ भी नहीं सुनती। हम लोग चाहते हैं सर, आपसे विनती कर रहे हैं प्लीज़ कि आप एक बार आ जाएँ। पूरी कोशिश करेंगे वहाँ आने की। अभी भी टाइफाइड फॉरम का मैं अभी भी टाइफाइड फॉरम का मैं अभी भी टाइफाइड फॉरम का मैं ನೋಡಿ, ಇಲ್ಲಿ ಒಂದು ಹುಡುಗಿ ಅಭಿಜಿತ್ ದೀಪ್ಕೆ ಜೊತೆ ನೇರವಾಗಿ ಮಾತಾಡ್ತಿದ್ದಾಳೆ ವಿಡಿಯೋ ಕಾಲ್ನಲ್ಲಿ. ದಯವಿಟ್ಟು ನಮ್ಮ ಒಂದು ಈ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ. ಇದು ಬಹಳ ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ, ಹೋರಾಟ ಶುರುವಾಗ್ತಿದ್ದಾಗಲೇ ನಡೆದಂಥ ಘಟನೆ. ಆಗ ಅಭಿಜಿತ್ ದೀಪ್ಕೆ ಏನು ಹೇಳ್ತಾರೆ ಅಂತಂದರೆ, ಅಯ್ಯೋ ನನಗೆ ಟೈಫಾಯ್ಡ್ ಆಗಿಬಿಟ್ಟಿದೆ, ನನಗೆ ಬರಲಿಕ್ಕಾಗಲ್ಲ. ಇದೇ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಂಡ್ರಿ. ಆದರೆ ನಮ್ಮ ಬೆಂಬಲ ನಿಮಗಿರುತ್ತೆ
ಅಂತ ಒಂದಷ್ಟು ಕಣ್ಣೊರೆಸುವ ತಂತ್ರ ಅಂತ ಹೇಳ್ತಾರಲ್ಲ, ಆ ರೀತಿ ಟೈಫಾಯ್ಡ್ ಆಗಿಬಿಟ್ಟಿದೆ, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ. ಆದರೆ ಆ ವಿಡಿಯೋ ಕಾಲ್ ಮಾಡೋದ್ಲಲ್ಲ ಆ ಹುಡುಗಿ, ಅದೇ ಹುಡುಗಿ ಮತ್ತು ಅಭಿಜಿತ್ ದೀಪ್ಕೆಯ ಬಣ್ಣ ಬಯಲು ಮಾಡ್ತಾರೆ. ಏನು, ಟ್ವಿಟರ್ನಲ್ಲಿ ಆಕೆ ಬರ್ಕೋತಾರೆ, ಏನು ನಾವು ಕೇಳಿದ್ರೆ ಟೈಫಾಯ್ಡು ಅಂತ ಹೇಳಿದೆಯಲ್ಲ ಪುಣ್ಯಾತ್ಮ, ಆದರೆ ಮಾರನೇ ದಿನವೇ ನೀನು ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಗುತ್ತೆ, ಬೇರೆ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಡೋಕ್ಕಾಗುತ್ತೆ, ಅದು ನಮಗೆ ಮಾತ್ರ ಟೈಫಾಯ್ಡ್ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡಿಯಲ್ಲ ಅಂತ ಆಕೆ ತರಾಟೆಗೆ ತಗೋತಾಳೆ ಟ್ವಿಟರ್ನಲ್ಲಿ. ಅದೇ ಹುಡುಗಿ ಅಂದರೆ ಅವ್ರಿಗೊಂದು ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ, ಓ ಈ ಅಭಿಜಿತ್ ದೀಪ್ಕೆಯನ್ನು ನೆಚ್ಕೊಂಡ್ರೆ ನಮ್ಮ ಹೋರಾಟ ಬಲವಾಗೋದಿರಲಿ, ಇನ್ನೂ ಹಾಳಾಗೋಗುತ್ತೆ ಅಂತ ನಿರ್ಧಾರಕ್ಕೆ ಬಂದು ಫೈನಲ್ ಆಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮಿಸ್ಟರ್ ಅಭಿಜಿತ್ ದೀಪ್ಕೆ, ನೀನು ಈ ಒಂದು ನಮ್ಮ ಪ್ರೊಟೆಸ್ಟ್ಗೆ ಬರುವಂಥ ಅಗತ್ಯ ಇಲ್ಲ. AISA ಯಾರು ಕಮ್ಯುನಿಸ್ಟರ ವಿದ್ಯಾರ್ಥಿ ಸಂಘಟನೆ ಇದೆಯಲ್ಲ, ಆವಾಜ್ ಕೂಗ್ತಾರಲ್ಲ ಆಜಾದಿ ಘೋಷಣೆಗಳನ್ನು, ನಿಮ್ಮ ಬೆಂಬಲವೂ ನಮಗೆ ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಸೋಕಾಲ್ಡ್ ಕಾಕ್ರೋಚ್ಗಳಿಗೆ ಈ ಜಾರ್ಖಂಡ್ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನಾಕಾರರು ಕೊಟ್ಟಿದ್ದಾರೆ. ಆದರೆ ಇವರಿಗೆ ದೇಶದ ಸಮಾಜದ ಬೆಂಬಲ ಬೇಕಾಗಿದೆ ಸ್ನೇಹಿತರೆ. ಯಾಕೆ ಅಂತಂದರೆ ಇವರ ಹೋರಾಟ ಪ್ರಾಮಾಣಿಕವಾದ್ದು. ಒಬ್ಬ ಹೋರಾಟಗಾರ್ತಿ ತನ್ನ ನೋವನ್ನು ಹೇಳ್ಕೊತಾಳೆ, ಅದನ್ನು ಕೇಳಿ. अगर सोच लिए ना कि अगर नहीं नौकरी करना है छोड़ देंगे, लेकिन क्या करें, घर से बाहर ना नौकरी के नाम से ही घर से बाहर निकले हैं. ये तकलीफ ना इसीलिए है, अगर घर से निकलते ना कि पापा जा रहे हैं कुछ करने के लिए तो शायद इतना तकलीफ ना होता, लेकिन घर से निकले हैं बोलकर सिविल सर्विस क्लियर करेंगे पापा. अरे एज खत्म हो गया, यही हिसाब होगा, यही सबका हिसाब होगा. बहुत खून के आंसू रुले हैं हम लोग, सारे स्टूडेंट सीरियल में रोए हैं हम लोग. नौकरी लेके लोग क्या पताका फहराते हैं हम लोग. ನೋಡಿ, ಈ ಹೆಣ್ಮಗಳು ಅಳ್ತಾ ಇದ್ದಾಳೆ. ಯಾಕೆ ಅಂದರೆ ನಾನು ನೌಕರಿ ಮಾಡ್ತೀನಿ ಅಂಥೇಳಿ ಮನೆಯಿಂದ ಹೊರಕ್ಕೆ ಬಂದಿದ್ದೀನಿ, ಮನೆಯಿಂದ ಹೊರಗೆ ಬಂದು ಇಲ್ಲೆಲ್ಲೋ ಕಷ್ಟಪಟ್ಕೊಂಡು ಇದ್ಕೊಂಡು ಓದ್ಕೊಂಡು JPSC ಎಕ್ಸಾಮನ್ನು ಬರೆದೆ, ಒಳ್ಳೆ ಮಾರ್ಕ್ಸ್ ತಗೊಂಡೆ. ಆದರೆ ಇಲ್ಲಿ ನೋಡಿದ್ರೆ ನೌಕರಿಗಳನ್ನು ಮಾರಾಟ ಮಾಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಯಾವುದೋ ಒಂದು ಕೆಲಸ ಆಗಿದ್ರೆ ನಾನು ಯಾವುದೋ ಒಂದು ಮಾಡ್ಕೋತಾ ಇದ್ದೆ ಮನೆ ಬಿಟ್ಟು ಬಂದರೂ. ಆದರೆ ನಾನು ನಮ್ಮ ಅಪ್ಪಂಗೆ ಹೇಳಿ ಬಂದಿದ್ದೀನಿ, ನಾನು ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಪಾಸ್ ಮಾಡ್ತೀನಿ, ಒಳ್ಳೆಯ ಅಧಿಕಾರಿ ಆಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಯಾವ ಮುಖ ತೋರಿಸ್ಲಿ ಮನೆಗೆ ಹೋಗಿ? ಇವಾಗ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಸಮರ್ಥರಿಗೆ ಇಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ, ಫೈನಲ್ ಲಿಸ್ಟಲ್ಲಿ ನಮ್ಮ ಹೆಸರುಗಳೇ ಇಲ್ಲ. ಇದಕ್ಕೆ ಯಾರು ಹೊಣೆ? ಯಾರ ಹತ್ರ ನಾವು ಹೇಳ್ಕೋಬೇಕು ಅಂತ ಪಾಪ ಕಣ್ಣೀರು ಹಾಕ್ತಾ ಇದ್ದಾಳೆ. ಈ ರೀತಿಯ ಪ್ರಾಮಾಣಿಕ ಹೋರಾಟಕ್ಕೆ ದೇಶದ ಸಮಾಜದ ಬೆಂಬಲ ಬೇಕಾಗಿದೆ. ಆದರೆ ಇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮಗೆ ಕಾಕ್ರೋಚ್ಗಳ ಬೆಂಬಲ ಬೇಕಾಗಿಲ್ಲ ಅಂತ. ಸೋಕಾಲ್ಡ್ ಜೆನ್ಸಿಗಳಿಗೂ ಸಹ ಈಗ ಈ ಕಾಕ್ರೋಚ್ಗಳ ಒಂದು ಬಣ್ಣ ಏನು ಅನ್ನೋದು ಗೊತ್ತಾಗಿದೆ, ಇವರ ಗೋಸುಂಬೆತನ ಗೊತ್ತಾಗಿದೆ. ಆದರೆ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ದೇಶದ ಬೆಂಬಲ ಬೇಕಾಗಿದೆ.